ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಮತಯಾಚನೆ ನಡೆಸಿದರು. ಹಾವೇರಿ ಗದಗ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಅವರು ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಮತಯಾಚನೆ ಕೈಗೊಂಡಿದ್ದು ಮಧ್ಯಾಹ್ನ 3 ಗಂಟೆಗೆ ಶಿರಹಟ್ಟಿ ಪಟ್ಟಣದಲ್ಲಿ ಮತಯಾಚನೆ ನಡೆಸಿ ಸಂಜೆ 5 ಗಂಟೆಗೆ ಲಕ್ಷ್ಮೇಶ್ವರ ಪಟ್ಟಣದ ಸೋಮೇಶ್ವರ ದೇವಸ್ಥಾನದಿಂದ ಪಟ್ಟಣದ ಪ್ರಮುಖ ರಸ್ತೆಗಳ ಮುಖಾಂತರ ದೂದ್ಫೀರ್ ದರ್ಗಾವರೆಗೂ ಮತಯಾಚನೆ ನಡೆಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಆಗಮಿಸಬೇಕು ಅಂತ ಲಕ್ಷ್ಮೇಶ್ವರ ಬ್ಲಾಕ್ ಅಧ್ಯಕ್ಷರಾದ ಜಿಆರ್ ಕೊಪ್ಪದ್, ಮಾಜಿ ಪುರಸಭಾ ಅಧ್ಯಕ್ಷ ವಿಜಿ ಪಡಿಗೇರಿ ಹಾಗೂ ಯುವ ಮುಖಂಡ ನೀಲಪ್ಪ ಸೆರಸೂರಿ ತಿಳಿಸಿದ್ದಾರೆ. ವೀರಣ್ಣ ಹಡಪದ, ಎನ್ಕೆಎಸ್ ಟಿವಿ4, ಲಕ್ಷ್ಮೇಶ್ವರ. ಇಂದು ಹಾವೇರಿ ಲೋಕಸಭಾ ಚುನಾವಣೆಯ ಪ್ರಯುಕ್ತ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಸನ್ಮಾನ್ಯ ಆನಂದಸ್ವಾಮಿ ಗಡ್ಡದೇವರಮಠರು ನಮ್ಮ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಮುಂಡ್ರಿಗಿ ಭಾಗದಲ್ಲಿ ಬೆಳಿಗ್ಗೆ 9ರಿಂದ ರೋಡ್ ಶೋವನ್ನು ಕೈಗೊಂಡಿದ್ದು, ಅದರಂತೆ ಶಿರಹಟ್ಟಿಯಲ್ಲಿ ಕೂಡ 3 ಗಂಟೆಗೆ ರೋಡ್ ಶೋ ಹಮ್ಮಿಕೊಂಡಿದ್ದು, ಅದರಂತೆ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಸೋಮೇಶ್ವರ ದೇವಸ್ಥಾನದಿಂದ, ಹೊಸ ಬಸ್ ಸ್ಟ್ಯಾಂಡದಿಂದ, ಸಿಗ್ಲಿ ನಾಕಾದಿಂದ ಮುಂದೆ ದೂದ್ನಾನದವರೆಗೂ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ಎಲ್ಲ ಕಾರ್ಯಕರ್ತರು, ಅಭಿಮಾನಿಗಳ ಬಳಗ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥನೆ. ಅಭ್ಯರ್ಥಿಯಾದಂಥ ಆನಂದಸ್ವಾಮಿ ಗಡ್ಡದೇವರಮಠ ಅವರು ಈ ಲಕ್ಷ್ಮೇಶ್ವರ ನಗರದಲ್ಲಿ ಮತಯಾಚನೆ ಮಾಡಲಿದ್ದಾರೆ. ಹಾಗೂ ಸೋಮೇಶ್ವರ ದೇವಸ್ಥಾನ, ದೂದ್ನಾನ ದರ್ಗಾ, ಸಿಗ್ಲಿ ನಾಕ, ದ್ಯಾಮವ್ವನ ಗುಡಿ, ಲಕ್ಷ್ಮೇಶ್ವರದ ಪ್ರಮುಖ ದೇವಸ್ಥಾನಕ್ಕೆ ಭೇಟಿ ಕೊಡಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದು ಭಾಗವಹಿಸಬೇಕು. ಮತ್ತು ಮೇಲಾಗಿ ಈ ಆನಂದಸ್ವಾಮಿ ಇವತ್ತು ಹಾವೇರಿ ಗದಗ ಮತ್ತು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಆನಂದಸ್ವಾಮಿ ಗಡ್ಡದೇವರಮಠ ಅವರು ಲಕ್ಷ್ಮೇಶ್ವರ ನಗರಕ್ಕೆ ಆಗಮಿಸಿ ಲಕ್ಷ್ಮೇಶ್ವರದ ಪುರಾತನ ದೇವಾಲಯವಾದಂಥ ಸೋಮನಾಥನಿಗೆ ಪೂಜೆಯ ಕೈಂಕರ್ಯಗಳನ್ನು ಸಲ್ಲಿಸಿ ನಂತರ ಲಕ್ಷ್ಮೇಶ್ವರದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಸಮಾಜದ ಗುರು ಹಿರಿಯರನ್ನು ಹಾಗೂ ಎಲ್ಲ ಯುವಕರನ್ನು ಭೇಟಿ ಮಾಡಿ ಲಕ್ಷ್ಮೇಶ್ವರದಲ್ಲಿ ಮತಯಾಚನೆಯನ್ನು ಮಾಡುತ್ತಿರುತ್ತಾರೆ. ಆ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯರು ಬಂದು ಅವರ ಮತಯಾಚನೆಯ ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದು ನನ್ನೆಲ್ಲ ಪಕ್ಷದ ಹಿರಿಯರಲ್ಲಿ, ಪಕ್ಷದ ಕಾರ್ಯಕರ್ತರಲ್ಲಿ, ಪಕ್ಷದ ಮುಖಂಡರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೀನಿ. ಇದರ ಜೊತೆಯಾಗಿ